ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಎಳೆ ಎಳೆಯಾಗಿ ಬಂದಿದೆ ನೋಡಿ, ಆ ಥರದ ಸೋನ್ ಪಾಪಡಿನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಪಕ್ಕ ಬೇಕರಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಅದೇ ಥರನೇ ಮನೆಯಲ್ಲೇ ಇದನ್ನು ಮಾಡ್ಕೊಳ್ಬೋದು. ಕೆಲವೊಂದು ಇಲ್ಲಿ ಸೀಕ್ರೆಟನ್ನೆಲ್ಲ ಕೊಟ್ಟಿದ್ದೀನಿ, ಅದನ್ನೆಲ್ಲ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ನಾವು ಕೂಡ ಮನೆಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ಬಾದಾಮ್ ಮತ್ತು ಪಿಸ್ತಾನೆಲ್ಲ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕಾಗುತ್ತೆ. ಕೊನೆಯಲ್ಲಿ ನಾವು ಸೋನ್ ಪಾಪಡಿ ಆಗುವಾಗ ಅದನ್ನು ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ಈ ಥರದ ಕೆಲಸಗಳನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಗ್ರೇಟರ್ ಇದ್ದರೆ ಗ್ರೇಟರಲ್ಲಿ ಆದರೂ ಇದನ್ನು ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ಬೋದು, ಅಥವಾ ಚಾಕುವಿನ ಸಹಾಯದಿಂದ ಕೂಡ ಸಣ್ಣ ಪೀಸ್ ಮಾಡಿ ತೆಗೆದಿಡಬೇಕು. ಇನ್ನು ಇದನ್ನು ಕೊನೆಯಲ್ಲಿ ನಾವು ಸೋನ್ ಪಾಪಡಿನ ಹಾಕುವಂತಹ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಿನ ತಳಭಾಗದಲ್ಲಿ ಇದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಪಿಸ್ತಾ ಪೀಸನ್ನು ಕೂಡ ಹಾಕ್ಕೊಳ್ಬೇಕು, ಆಮೇಲೆ ಬಾದಾಮ್ ಪೀಸನ್ನು ಕೂಡ ಒಟ್ಟೊಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗ ನಮಗೆ ಸಕ್ಕರೆ ಪಾಕದ ಜೊತೆಗೆ ಹಾಕ್ಕೊಳ್ಳೋದಕ್ಕೆ ಒಂದು ನಿಂಬೆ ಹಣ್ಣನ್ನು ಪೀಸ್ ಮಾಡಿಕೊಂಡು ಅರ್ಧ ಹೋಳಷ್ಟು ನಾನಿಲ್ಲೀಗ ನಿಂಬೆ ಹಣ್ಣಿನ ರಸನ ತೆಗೊಳ್ತಾ ಇದ್ದೀನಿ. ಅರ್ಧ ಹೋಳಲ್ಲಿ 1 ಸ್ಪೂನ್ ಆಗುವಷ್ಟು ನಮಗೆ ನಿಂಬೆಹಣ್ಣಿನ ರಸ ಸಾಕಾಗುತ್ತೆ. ಅಥವಾ ವಿನೆಗರ್ ಹಾಕ್ತೀರಿ ಅಂತಂದರೆ ಅದು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ನಿಂಬೆಹಣ್ಣಿನ ರಸನೇ ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗ ಅದಕ್ಕೆ ಬೇಕಾಗಿರುವಂಥದ್ದು ಸೋನ್ ಪಾಪಡಿಗೆ ಮೈದಾ ಮತ್ತು ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಸಕ್ಕರೆ ಕೂಡ. ಇನ್ನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಅರ್ಧ ಕಪ್ ಆಗುವಷ್ಟು ತುಪ್ಪನ ಕೂಡ ಹಾಕ್ಕೊಳ್ಬೇಕು. ಇನ್ನು ಗ್ಯಾಸ್ ಊರಿನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಘಮ ಬರೋವರೆಗೆ ಹುರ್ಕೊಳ್ಳೋಣ ಇದನ್ನು. ಇನ್ನು ಕಡಲೆ ಹಿಟ್ಟು ಆಮೇಲೆ ಮೈದಾ ಹಿಟ್ಟೆಲ್ಲ ಬಹಳ ಬೇಗನೆ ಸೀದು ಹೋಗುತ್ತೆ, ಅದಕ್ಕೋಸ್ಕರ ನೋಡಿ ಕೈಯನ್ನು ಹೀಗೆ ತಿರುಗಿಸ್ತಾನೇ ಇರಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಎಲ್ಲ ನಾವು ಹೀಗೆ ಫ್ರೈ ಮಾಡಿದಾಗ ಚೆನ್ನಾಗಿ ಘಮ ಬರುತ್ತೆ ಅದರದ್ದು. ಅಲ್ಲಿ ತನಕ ನೋಡಿ ಹುರಿತಾ ಇದ್ದೀನಿ. ಈಗ ಕಲರೆಲ್ಲ ನಿಮಗೆ ಚೇಂಜ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಕಲರಿಗೆ ಬರುತ್ತೆ, ಅಲ್ಲಿ ತನಕ ಹುರಿಬೇಕಿದನ್ನು. ಈಗಾಗಲೇ ಇದು ರೆಡಿ ಆಗಿದೆ. ಇನ್ನು ಇದನ್ನು ತೆಗೆದು ಒಂದು ಸೈಡಿಗೆ ಎತ್ತಿಡೋಣ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾಗೋವರೆಗೆ ನಾವಿನ್ನೀಗ ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಬಾಣಲಿನ ತಗೊಂಡು ಅದಕ್ಕೆ 3/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ, 1 ಕಪ್ ಕಂಪ್ಲೀಟಾಗಿ ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಸಕ್ಕರೆನ ಹಾಕಿ ಆದ ನಂತರ ಅದಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲೇ ಇಟ್ಕೊಂಡಿರಬೇಕು. ಇದನ್ನು ಕೂಡ ಸಕ್ಕರೆ ಪಾಕ ಕೂಡ ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕೈ ಆಡಿಸ್ತಾನೆ ಇದ್ದು ಒಂದೆಳೆ ಪಾಕವನ್ನು ನಾವೀಗ ಮಾಡ್ಕೊಳ್ಬೇಕು. ನೋಡಿ ಚೆಕ್ ಮಾಡಿಕೊಳ್ಳೋಣ. ಇದೀಗ ಒಂದೆಳೆ ಪಾಕ ಆಲ್ಮೋಸ್ಟ್ ಬಂದಿದೆ. ಈ ಹಂತದಲ್ಲಿ ನಾವಾಗಲೇ ತೆಗೆದಿಟ್ಟಂತಹ ನಿಂಬೆ ಹಣ್ಣಿನ ರಸ ಇದೆಯಲ್ಲ, ಅದನ್ನು 1 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಿದಕ್ಕೆ. ವಿನೆಗರನ್ನು ಕೂಡ ಬಳಸ್ಬೋದು, ಇದ್ದರೆ ಹಾಕ್ಕೊಳ್ಬೋದು, ಅಥವಾ ನ್ಯಾಚುರಲ್ ಆಗಿ ಹೀಗೆ ನಿಂಬೆ ಹಣ್ಣಿನ ರಸನ ಹಾಕಿದರೆ ತುಂಬಾ ಒಳ್ಳೆಯದು. ವಿನೆಗರನ್ನು ಹಾಕ್ಕೊಳ್ತಿದ್ರೆ ಅದು ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ಈಗ ನೋಡಿ ನಾವು ನಿಂಬೆ ಹಣ್ಣಿನ ರಸನ ಹಾಕಿ ಆದ ನಂತರ ಒಂದು 5-6 ನಿಮಿಷದ ನಂತರ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಸ್ಮಾಲ್ ಬಾಲ್ಸ್ ಥರ ಇದು ಫಾರ್ಮ್ ಆಗ್ತಿದೆ ಅಂತಂದರೆ ತುಂಬ ಎಳೆ ಪಾಕ ಅಂತ ಅರ್ಥ. ಹಾಗಾಗಿ ಇನ್ನೂ ಕೂಡ ಏರ್ ಪಾಕ ನಾವು ಮಾಡ್ಕೊಳ್ಬೇಕಾಗತ್ತೆ. ಇನ್ನೀಗ ಕಿಚನ್ ಕೌಂಟರ್ ಮೇಲೇ ನಾನಿಲ್ಲಿ ತುಪ್ಪನ ಸವರ್ಕೊಂಡು ಇಟ್ಕೊಳ್ತೀನಿ. ಸಕ್ಕರೆ ಪಾಕ ಎಲ್ಲ ಮಾಡಿ ಆದ ನಂತರ ನಾವು ಹಾಕ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಒಂದು 5ರಿಂದ 10 ನಿಮಿಷ ಆಗುವಾಗ ನೋಡಿ ಈ ಥರ ಬಿಳಿ ಕಲರೇ ಇರುತ್ತೆ ಇದು. ಇನ್ನು ಇದು ಯೆಲ್ಲೋಯಿಶ್ ಕಲರಿಗೆ ಟರ್ನ್ ಆಗಿ ಸ್ವಲ್ಪ ಡಾರ್ಕ್ ಆಗಬೇಕು, ಅಲ್ಲಿ ತನಕ ನಾವಿದನ್ನು ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು. ನೋಡಿ ಇದು ಯೆಲ್ಲೋ ಕಲರಿಗೆ ಬಂದಿದೆ. ಈ ಹಂತದಲ್ಲಿ ಒಮ್ಮೆ ನಾವು ಚೆಕ್ ಮಾಡ್ಕೊಳ್ಳೋಣ. ಉದ್ದಕ್ಕೆ ಎಳೆ ಎಳೆಯಾಗಿ ಬಂದರೆ ಇನ್ನು ಸ್ವಲ್ಪ ನಾವು ಅದನ್ನು ಪಾಕ ಆಗೋದಕ್ಕೆ ಬಿಡಬೇಕಾಗತ್ತೆ. ನೋಡಿ ನೀರಲ್ಲಿ ಹಾಕಿ ನೋಡ್ತಾ ಇದ್ದೀನಿ. ಇದೀಗ ಒಟ್ಟಾಗಿ ನಮಗೆ ಬಾಲ್ ಥರ ಫಾರ್ಮ್ ಆಗುತ್ತೆ. ಬಟ್ ನಿಮಗೆ ಏನು ಅಂತಂದರೆ ಎಳೆಯುವಾಗ ಎಳೆ ಎಳೆಯಾಗಿ ಬರುತ್ತೆ ಇದು, ಹಾಗಾಗಿ ಸ್ವಲ್ಪ ಎಳೆ ಪಾಕ ಅಂತ ಅರ್ಥ. ಹಾಗಾಗಿ ಇನ್ನೊಂದು 2 ನಿಮಿಷ ಎಲ್ಲ ನಾವು ಸ್ಟವ್ ಮೇಲೇ ಹಾಗೇ ಬಿಡಬೇಕಾಗತ್ತೆ. ನೋಡಿ ಹೀಗೆ ಎಳಿಬೇಕಾದ್ರೆ ಉದ್ದಕ್ಕೆ ನೂಲ್ ಥರ ಬರುತ್ತಲ್ಲ, ಅದರಿಂದ ಒಂದು ಸ್ವಲ್ಪ ಪಾಕ ಜಾಸ್ತಿ ಆಗಬೇಕು. ಅದು ಹೀಗೆ ಎಳೆಯುವಾಗ ಒಂದು ಕಟ್ಟಾಗುವ ರೀತಿಯಲ್ಲಿ ಬಂದರೆ ಪಾಕ ಆಯಿತು ಅಂತ ಅರ್ಥ. ನೋಡಿ ಹೀಗೆ ಬರಬಾರ್ದು ಅದು.
ಇನ್ನೀಗ ಒಂದು 2 ನಿಮಿಷ ಎಲ್ಲ ಹೀಗೇ ಕೈ ಆಡಿಸ್ತಾನೆ ಇದ್ದು ಆಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸರಿಯಾಗಿ ಆ ಥರ ಪಾಕ ಬಂತು ಅಂತ ಅನ್ನುವಾಗ ಕೌಂಟರ್ ಮೇಲೆ ತುಪ್ಪ ಸವರಿಟ್ಟಂತಹ ಜಾಗದಲ್ಲಿ ಈ ಸಕ್ಕರೆ ಪಾಕನ ಹಾಕ್ಕೊಳ್ಬೇಕು. ಸ್ವಲ್ಪ ಇದನ್ನು ಕೂಲಾಗೋದಕ್ಕೆ ಬಿಡೋಣ. ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬಾರ್ದು, ತುಂಬ ಹಾರ್ಡಾಗಿ ಹೋಗುತ್ತೆ, ಆಮೇಲೆ ಎಳೆಯನ್ನು ಎಳೆಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಕೈಯಲ್ಲಿ ಸ್ವಲ್ಪ ತುಪ್ಪನ ಹಚ್ಕೊಂಡು ಸವರ್ಕೊಂಡು ಇದನ್ನು ಎಳೆಯನ್ನು ಎಳ್ಕೊಂಡು ಬರಬೇಕು. ಈಗ ನೋಡಿ ಕೈಗೆ ತುಪ್ಪನ ಸವರಿದ್ದೀನಿ ನಾನು, ಬಿಸಿ ಇನ್ನೂ ಇದೆ. ಆ ಬಿಸಿ ಇರುವಾಗಲೇ ನೋಡಿ ಹೀಗೆ ಎಳೆಯನ್ನು ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನಾವು ಹೀಗೆ ಎಳೆಯನ್ನು ಎಳ್ಕೊಳ್ಳೋದು ಆಮೇಲೆ ಒಟ್ಟು ಮಾಡೋದು ಹೀಗೆ ಮಾಡ್ತಾನೇ ಹೋಗಬೇಕು. ಈಗ ಯೆಲ್ಲೋಯಿಶ್ ಕಲರಲ್ಲಿ ಇರುವುದು ಬೆಳ್ಳಗಾಗಬೇಕು, ಅಲ್ಲಿ ತನಕ ಹೀಗೆ ಮಾಡ್ತಾನೆ ಹೋಗಬೇಕು. ಇನ್ನೂ ಬೆಚ್ಚಗೆ ಇರೋದ್ರಿಂದ ಕೈಯನ್ನೊಂದು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ತುಪ್ಪ ಬೇಕಿದ್ದರೆ ಆಗಾಗ ಹಾಕ್ಕೊಂಡು ಇದನ್ನು ಎಳೆಯನ್ನೇ ಎಳ್ಕೊಳ್ಬೋದು. ಇಲ್ಲ ಅಂತಂದರೆ ಕೈಯಲ್ಲೆಲ್ಲ ಬೊಕ್ಕೆ ಬರುವಂತಹ ಚಾನ್ಸಸ್ ಇದೆ, ಅದಕ್ಕೋಸ್ಕರ ನೋಡಿ. ಇನ್ನು ಈ ಥರ ಎಳೆಯನ್ನು ಎಳಿತಾ ಹೋಗಬೇಕಾದ್ರೆ ನೋಡಿ ತುಂಬ ಹಾರ್ಡ್ ಆಗುತ್ತೆ ಅದು. ಆವಾಗ ಇನ್ನೊಬ್ಬರ ಹೆಲ್ಪ್ ಬೇಕಾದರೆ ಕೂಡ ತಗೊಳ್ಬೋದು ನೀವು. ಒಬ್ಬರೇ ಮಾಡುವಾಗ ತುಂಬ ಟಯರ್ಡ್ ಅನಿಸುತ್ತೆ ಅದು. ಸಾಮಾನ್ಯ ನೋಡಿ ಯೆಲ್ಲೋಯಿಶ್ ಕಲರ್ ಇದ್ದದ್ದು ಈಗ ಬೆಳ್ಳಗಾಗ್ತಾ ಬರ್ತಾ ಇದೆ. ಇನ್ನೀಗ ನಾವಾಗಲೇ ಹುರಿದಿಟ್ಟಂತಹ ಮೈದಾ ಹಿಟ್ಟು ಕಡಲೆ ಹಿಟ್ಟಿನ ಮಿಶ್ರಣ ಇದೆಯಲ್ಲ, ಅದನ್ನು ಈ ಎಳೆ ಎಳೆದಂತಹ ಪಾಕದಲ್ಲಿ ನೋಡಿ ಇದರೆಲ್ಲ ಮಿಡ್ಲಲ್ಲಿ ಹಾಕ್ಕೊಳ್ಬೇಕು. ರೌಂಡಾಗಿ ತರಬೇಕು ಈ ಎಳೆಯನ್ನು. ಇನ್ನು ಕಡಲೆ ಹಿಟ್ಟು ಆಮೇಲಿನ ಮೈದಾ ಹಿಟ್ಟಿನ ಮಿಶ್ರಣ ಕೂಡ ಸ್ವಲ್ಪ ಇದು ಹೂ ಬೆಚ್ಚಗೆ ಇರಬೇಕು. ಇನ್ನೀಗ ಈ ಹಂತದಲ್ಲಿ ನೀವು ಫ್ಲೇವರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅದೀಗ ನಾವು ಎಳೀತಾ ಹೋಗುವ ಹಾಗೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈ ಥರ ಕೈಯಲ್ಲಿ ಹೀಗೆ 8ರ ರೀತಿಯಲ್ಲಿ ಇದನ್ನು ಶೇಪನ್ನು ಕೊಟ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಬರಬೇಕು. ನಾವು ಯಾವುದು ಮೈದಾ ಹಿಟ್ಟು ಆಮೇಲಿಂದ ಇದು ಕಡಲೆ ಹಿಟ್ಟಿನ ಮಿಶ್ರಣ ಇದೆಯಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನೋಡಿ 8 ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಎಳ್ಕೊಳ್ಳೋದು, 8 ಮಾಡೋದು, ಹಾಗೆ ಮಾಡ್ತಾ ಹೋಗಬೇಕು ಈ ಪ್ರೊಸೆಸನ್ನು. ಎಳಿತಾ ಹೋದ ಹಾಗೆ ಗಟ್ಟಿ ಆಗುತ್ತೆ, ಸ್ವಲ್ಪ ಇದನ್ನು ಜಾಗ್ರತೆಯಿಂದ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇನ್ನೊಬ್ಬರ ಸಹಾಯ ಕೂಡ ತಗೊಳ್ಬೋದು ಇದನ್ನು ಮಾಡ್ಕೊಳ್ಬೇಕಾದ್ರೆ. ಇನ್ನು ಕೆಲವೊಬ್ಬರು ಇದಕ್ಕೆ ತುಪ್ಪನ ಹಾಕ್ಕೊಳ್ಳೋದೇ ಇಲ್ಲ. ಮೈದಾ ಹಿಟ್ಟು ಆಮೇಲಿಂದ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕಾದ್ರೆ ಡ್ರೈ ಆಗಿ ಮಾಡುವಾಗ ಮಾತ್ರ ತುಂಬ ಕಷ್ಟ ಈ ಥರ ಎಳ್ಕೊಳ್ಳೋದು. ತುಪ್ಪವನ್ನು ಹಾಕಿದರೆ ಸುಲಭವಾಗಿ ನಾವು ಹೀಗೆ ಎಳ್ಕೊಂಡು ನೋಡಿ ಯಾವ ಥರ ಹಾರ್ಡ್ ಆಗ್ತಿದೆ ಅಂತ, ಗಟ್ಟಿ ಆಗ್ತಾ ಬರ್ತಾ ಇದೆ ಇದೀಗ. ಇನ್ನೀಗ ಕಂಪ್ಲೀಟಾಗಿ ನಾವು ಮೈದಾ ಹಿಟ್ಟು ಕಡಲೆ ಹಿಟ್ಟಿನ ಮಿಶ್ರಣ ಎಲ್ಲ ಹಾಕಿ ಆಯಿತು ಅನ್ನುವಾಗ ಕೊನೆಯಲ್ಲಿ ಎಳ್ಕೊಂಡದನ್ನು ಎಳೆಯನ್ನು ಸೈಡಲ್ಲಿ ಇಟ್ಟಿರಬೇಕು. ನಾವಾಗಲೇ ಬಾದಾಮ್ ಆಮೇಲಿಂದ ಪಿಸ್ತಾ ಎಲ್ಲ ಹಾಕಿ ಜೋಡಿಸಿಟ್ಟಂತಹ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಿನ ಮೇಲೆ ಈ ಎಳೆಗಳನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ಇದೀಗ ರೆಡಿ ಆಗಿದೆ. ಇದನ್ನು ಇನ್ನೀಗ ನೋಡಿ ತೆಗೆದು ಸೈಡಲ್ಲಿ ಇಡ್ತಾ ಇದ್ದೀನಿ. ಇನ್ನಾಗಲೇ ಬಾಕ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಸೋನ್ ಪಪಡಿಯ ಎಳೆಗಳನ್ನೆಲ್ಲ ಹಾಕ್ತಾ ಜೋಡಿಸ್ತಾ ಬರ್ತೀನಿ. ಬಿಸಿಯಾಗಿರುವಂತಹ ಎಳೆಯನ್ನೆಲ್ಲ ಎಳ್ಕೊಳ್ಬೇಕಾದ್ರೆ ತುಂಬಾ ಟಯರ್ಡ್ ಅನಿಸುತ್ತೆ. ಆಗ ಇನ್ನೊಬ್ಬರ ಹೆಲ್ಪ್ ಬೇಕಾದರೂ ಕೂಡ ತಗೊಂಡು ಇದನ್ನು ಮಾಡ್ಕೊಳ್ಬೋದು. ಈಗ ನೋಡಿ ಆಲ್ಮೋಸ್ಟ್ ಒಂದು ಬಾಕ್ಸಿಗೆ ನಾನಿಲ್ಲಿ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂತಂದರೆ ಇನ್ನೊಂದು ಪಾರ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ದಪ್ಪಕ್ಕೆ ಕೂಡ ಮಾಡ್ಕೊಳ್ಬೋದು. ಆಗ ಇನ್ನೂ ಚೆನ್ನಾಗಿರುತ್ತೆ. ಸೇಮ್ ಮಾರ್ಕೆಟಲ್ಲಿ ಯಾವ ಥರ ನಾವು ತಿಂತೀವಲ್ಲ ಅದೇ ಥರನೇ ಮನೆಯಲ್ಲಿ ಕೂಡ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಇನ್ನೊಂದು ಬಾಕ್ಸಿಗೆ ಕೂಡ ಉಳಿದಿರುವಂತಹ ಸೋನ್ ಪಪಡಿಯ ಎಳೆಗಳನ್ನು ಹಾಕ್ಕೊಂಡು ತುಂಬ ನಾವು ಪ್ರೆಸ್ ಕೂಡ ಮಾಡ್ಕೊಳ್ಬಾರ್ದು. ಮೇಲಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಿದು. ಕಂಪ್ಲೀಟಾಗಿ ಕೂಲ್ ಆಗಬೇಕು. ಒಂದು ಸಾಮಾನ್ಯ 2 ಗಂಟೆ ಹೊತ್ತೆಲ್ಲ ಹಿಡಿಬೋದು. ಅಷ್ಟು ಹೊತ್ತು ನಾವಿದನ್ನು ಕೂಲ್ ಆಗೋದಕ್ಕೆ ಬಿಟ್ಟ ನಂತರ ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡಿ 2 ಗಂಟೆ ನಂತರ ತೋರಿಸ್ತಾ ಇದ್ದೀನಿ ನಾನೀಗ. 2 ಬಾಕ್ಸನ್ನು ಕೂಡ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಬಂದಿದೆ, ಗಟ್ಟಿಯಾಗಿದೆ ಇದೀಗ. ಇನ್ನು ಸ್ವಲ್ಪ ಶಾರ್ಪ್ ಆಗಿರುವಂತಹ ನೈಫನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು, ಕಟ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ. ಇನ್ನು ನೀವು ಮೇಲಿಂದ ಅಲಂಕಾರಕ್ಕೆ ಗೋಡಂಬಿಯನ್ನು ಕೂಡ ಇದರ ಜೊತೆಗೆ ಹಾಕ್ಕೊಳ್ಬೋದು, ಅಥವಾ ಬಾದಾಮ್ ಪಿಸ್ತಾ ಇವೆರಡು ಕೂಡ ಸಾಕಾಗುತ್ತೆ. ಹೇಗೆ ಬೇಕು ಹಾಗೆ ನಿಮ್ಮ ಇಷ್ಟ ಪ್ರಕಾರ ಮಾಡ್ಕೊಳ್ಬೋದು.
ಎಲ್ಲ ಸ್ವೀಟಿನಂತೆಯೇ ಇದನ್ನು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ಕಷ್ಟ ಏನಿಲ್ಲ. ಕೆಲವೊಂದು ಅಂಶಗಳನ್ನು ಸಕ್ಕರೆ ಪಾಕ ಎಲ್ಲ ಮಾಡ್ಕೊಳ್ಳುವಾಗ ಗಮನದಲ್ಲಿ ಇಟ್ಕೊಂಡ್ರೆ ಇದನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು ನಾವು ಕೂಡ. ಮಾರ್ಕೆಟಲ್ಲಿ ಸಿಗುವಂತೆಯೇ ಸೋನ್ ಪಾಪಡಿನ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇದನ್ನು ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ತೋರಿಸಿರುವ ಥರ ಕೆಲವೊಂದು ಅಂಶಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಾಡಿದರೆ ನಿಮಗೂ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನೊಂದು ರುಚಿಯೊಂದಿಗೆ, ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.